ಆತ್ಮೀಯ ವಿದ್ಯಾರ್ಥಿಗಳೇ, ಮನು ಸಂಯುತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು 5ನೇ ತರಗತಿಯ 7ನೇ ಅಧ್ಯಾಯ ವೃತ್ತಗಳು, ಈ ವೃತ್ತಗಳ ಅಧ್ಯಾಯವನ್ನು ಕುರಿತು ನೋಡೋಣ. ಬನ್ನಿ, ಈ ವೃತ್ತಗಳನ್ನು ರಚಿಸೋದಕ್ಕೆ ಬೇಕಾಗುವಂಥ ಉಪಕರಣಗಳ ಪಟ್ಟಿಯನ್ನು ಇಲ್ಲಿ ನೋಡೋಣ. ಅಳತೆ ಪಟ್ಟಿ ಅಂದರೆ ಸ್ಕೇಲು, ವಿಭಾಜಕ ಅಂದರೆ 2 ಕಡೆ ಚೂಪಿರೋದು, ಕೈವಾರ ನಾವು ತ್ರಿಜ್ಯ ಅಂತ ಕರಿತೀವಲ್ಲ ಅದು, ಕೋಣಮಾಪಕ ಅಂದರೆ ಅರ್ಧ ಚಂದಪ್ಪ ಕೋಣವನ್ನು ಅಳೆಯಲು, ಹಾಗೆ ತ್ರಿಭುಜ ಪಟ್ಟಿ ಮತ್ತು ಮೂಲೆಮಟ್ಟ ಅಂದರೆ ಇದು ಲಂಬಕೋನವನ್ನು ರಚಿಸಲು ಹಾಗೂ ಸಮಾಂತರ ರೇಖೆ ಲಂಬ ರೇಖೆಗಳನ್ನು ಎಳೆಯಲು ಸಹಾಯ ಮಾಡುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಅಭ್ಯಾಸ 7.1ರ ಉತ್ತರಗಳನ್ನು ನೋಡೋಣ. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ವೃತ್ತದ ಮೇಲೆ ಬಿಂದು ಮತ್ತು ವೃತ್ತ ಕೇಂದ್ರವಿರುವ ದೂರ ತ್ರಿಜ್ಯ ಅನ್ನೋರು. ಚಿತ್ರದಲ್ಲಿ ವೃತ್ತ ಕೇಂದ್ರ O, ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ OA, ವೃತ್ತ ತ್ರಿಜ್ಯ 2.5 ಸೆಂಟಿಮೀಟರ್ ಇದೆ. ನೋಡಿ, ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳೆಯಬಹುದು. ತಪ್ಪು, ಬೇಕಾಷ್ಟು ತ್ರಿಜ್ಯವನ್ನು ಎಳೆಯಬಹುದು. ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ. ಒಂದು ವೃತ್ತಕ್ಕೆ ಒಂದೇ ಕೇಂದ್ರ ಬರುತ್ತದೆ. ಸರಿ. ನೋಡಿ ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ OC ಅಳತೆ ತ್ರಿಜ್ಯ ನೋಡಿ. ಈಗ ಮೂರನೇದ್ದು, ಈ ಚಿತ್ರವನ್ನು ವೀಕ್ಷಿಸಿ. A ಚಿತ್ರ, B ಚಿತ್ರ, C ಚಿತ್ರ ಹಾಗೂ D ಚಿತ್ರ ನೋಡಿ. ಅಲ್ಲಿ ನಾವು ಎಷ್ಟು ವೃತ್ತಗಳದಾವ ಅನ್ನೋದನ್ನು ಗುರುತಿಸೀನಿ. ಅದೇ ರೀತಿಯಾಗಿ ಕೆಳಗೆ ಅವ್ರು ಏನು ಮಾಡ್ಯಾರ, ಆ ಚಿತ್ರಕ್ಕನುಗುಣವಾಗಿ ಅವರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಚಿತ್ರ ಎಯಲ್ಲಿ ಎಷ್ಟು ವೃತ್ತಗಳಿವೆ? ಅವುಗಳು ಅಂದರೆ 2 ವೃತ್ತಗಳಿವೆ, ಒಂದೇ ಕೇಂದ್ರದಲ್ಲಿವೆ. ಇಲ್ಲ. ಬಿ ಯಲ್ಲಿ ಎಷ್ಟು ವೃತ್ತಗಳಿವೆ? 5 ವೃತ್ತಗಳದಾವ, ಒಂದೇ ಕೇಂದ್ರದಲ್ಲಿ. ಹೌದು, ಒಂದೇ ಕೇಂದ್ರದಲ್ಲಿವೆ. ಗಂಟೆಯ ಮುಳ್ಳಿನ ಉದ್ದ 2ನೇ ವೃತ್ತದ ತ್ರಿಜ್ಯವಾಗಿದೆ. ನಿಮಿಷದ ಮುಳ್ಳಿಂದು 3ನೇ ವೃತ್ತದ್ದು, ಹಾಗೆ 4ನೇದ್ದು A, B ಉತ್ತರಗಳನ್ನು ಹೊಂದಿರುತ್ತವೆ. ತ್ರಿಜ್ಯದಲ್ಲಿರುವ ವೃತ್ತದ ತ್ರಿಜ್ಯದ ಉದ್ದಗಳನ್ನು ಅಳೆಯಿರಿ. ನೋಡಿ, ಉತ್ತರ ಪುಟದಲ್ಲಿ ಏನು ಮಾಡಿರ್ತಾರೆ, ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡಿರ್ತಾರೆ. ಇಲ್ಲಿ ನೋಡಿರಿ, 1ನೇ ವೃತ್ತ ಎಷ್ಟು ಸೆಂಟಿಮೀಟರ್ ಇದೆ? 2 ಸೆಂಟಿಮೀಟರ್ ಇದೆ. 2ನೇ ವೃತ್ತನ ಅಳತೆ ಏನು ಮಾಡಿರಿ ನೋಡಿರಿ, ಅದು 1 ಪಾಯಿಂಟ್ ಎಷ್ಟಿದೆ? 5ರ ಸಮೀಪ ಇದೆ. ಆದರೆ 5 ಇಲ್ಲ, ಅದು 1.3 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ಸರಿಯಾಗಿ ವೀಕ್ಷಿಸಿ ನೋಡಿ, ಸೂಕ್ಷ್ಮವಾಗಿ ನೋಡಿ, ಗಮನಿಸಿ. 1.3 ಇದೆ. ಹಾಗೆ ವಿದ್ಯಾರ್ಥಿಗಳೇ, 3ನೇ ಚಿತ್ರದಲ್ಲಿ ನೋಡಿರಿ, ಇದು 3 ಸೆಂಟಿಮೀಟರ್ ಇದೆ. 3 ಸೆಂಟಿಮೀಟರ್. 4ನೇ ಚಿತ್ರವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳೇ, ಇದು 2.5 ಅಂತ ಕಾಣಿಸುತ್ತೆ. ಆದರೆ 5 ಇಲ್ಲದು 2.4 ಇದೆ. ಸೂಕ್ಷ್ಮವಾಗಿ ನೀವು ಸ್ಕೇಲಿಂದ ಅಳತೆ ಮಾಡಿ. 2.4 ಇದೆ ಇಲ್ಲಿ ನೋಡಿ. ಬನ್ನಿ, ಈಗ ಅಭ್ಯಾಸ 7.2ಕ್ಕೆ ಹೋಗೋಣ. ಕೆಳಗಿನ ತ್ರಿಜ್ಯ ವೃತ್ತಗಳನ್ನು ರಚಿಸಿ. ಅಂದರೆ ಇಲ್ಲಿ ಕೆಲವೊಂದಷ್ಟು ತ್ರಿಜ್ಯ ಅಳತೆಗಳನ್ನು ಕೊಟ್ಟಾರ. ಅದಕ್ಕೆ ಸಂಬಂಧಪಟ್ಟಂಥ ವೃತ್ತಗಳನ್ನು ನಾವೀಗ ರಚಿಸೋಣ ವಿದ್ಯಾರ್ಥಿಗಳೇ. ನೋಡಿ, ಮೊದಲು ಯಾವ ರೀತಿ ನಾವು ಸ್ಕೇಲ್ನಲ್ಲಿ ತ್ರಿಜ್ಯವನ್ನು ಇಟ್ಕೋಬೇಕು ಅಂದರೆ 1 ಸೆಂಟಿಮೀಟರ್ ಕರೆಕ್ಟಾಗಿ ಆ ಮೂಲೆಗಳು ಇರ್ತಾವಲ್ಲ, ಕರೆಕ್ಟಾಗಿ ಆ ರೇಖೆಯ ಮೇಲೆ ಇಟ್ಕೋಬೇಕು. 2ನೇದು 2.5 ಸೆಂಟಿಮೀಟರ್ ಇರುವಂಥ ಅಳತೆಯನ್ನು ನೋಡಿ, ಮತ್ತು 3 ಸೆಂಟಿಮೀಟರ್ ಇರುವಂಥ ಅಳತೆಯನ್ನು ನೋಡಿ ಯಾವ ರೀತಿ ಇಟ್ಕೋಬೇಕು. ಹಾಗೆ 3.5 ಸೆಂಟಿಮೀಟರ್ ಇರುವಂಥ ಅಳತೆಯನ್ನು ನೋಡಿ. ಹಾಗೆ 3.7 ಅಂದರೆ ಈಗ 3.5 ಇಟ್ಕೊಂಡಿರ್ತೀವಲ್ಲ, ಅದ್ರ ಮೇಲೆ 2 ಗೆರೆಯನ್ನು ನಾವು ಸರಿಯಾಗಿ ಕರೆಕ್ಟಾಗಿ ಇಟ್ಕೋಬೇಕು ವಿದ್ಯಾರ್ಥಿಗಳೇ. ಅಂದಾಗ ಮಾತ್ರ ನಮಗೇನಾಗುತ್ತೆ, ಕರೆಕ್ಟಾದ ಉತ್ತರ ಅಂದರೆ ಕರೆಕ್ಟಾದ ವೃತ್ತವನ್ನು ರಚಿಸಲು ಸಹಾಯವಾಗುತ್ತೆ. ಬನ್ನಿ, ಈಗ ವೃತ್ತವನ್ನು ರಚಿಸೋಣ. 1 ಸೆಂಟಿಮೀಟರ್ನ ವೃತ್ತವನ್ನು ಹೆಂಗೆ ರಚಿಸ್ಬೇಕು ನೋಡಿರಿ. ಅಳತೆಯನ್ನು ತೊಗೊಂಡು, ಕೈವಾರವನ್ನು ತೊಗೊಂಡು, ಅದನ್ನು ಒಂದು ಬಿಂದುವಿನ ಮೇಲಿಟ್ಟು ರಚನೆಯನ್ನು ಮಾಡಬೇಕು. ಹಾಗೆ ತ್ರಿಜ್ಯವನ್ನು ರಚಿಸ್ಕೊಳ್ರಿ. ಅಂದರೆ ಅದು 1 ಸೆಂಟಿಮೀಟರ್ ಐತೋ ಇಲ್ಲೋ ಅಂತ ನೋಡೋದಕ್ಕಾಗಿ ತ್ರಿಜ್ಯ ರಚಿಸ್ಕೋದು. ಅದನ್ನೇನು ಅವ್ರು ತ್ರಿಜ್ಯವನ್ನು ರಚಿಸಿ ಅಂತ ಹೇಳಿಲ್ಲ, ಯಾಕಂದರೆ ತ್ರಿಜ್ಯದ ಅಳತೆ ಕೊಟ್ಟಾರ ಬಳಿಕ ನಾವು ರಚಿಸಬೇಕಾಗುತ್ತೆ. ಅದೆಷ್ಟು ಸೆಂಟಿಮೀಟರ್ ಐತೆ ಅನ್ನೋದನ್ನು ಕೂಡ ನಾವು ಏನು ಮಾಡಬೇಕು, ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. 1 ಸೆಂಟಿಮೀಟರ್ ಇದೆ. ಹಾಗೆ ಇನ್ನು 2ನೇದ್ದು ನೋಡ್ಕೊಳ್ಳಿ, ಆಲ್ರೆಡಿಯಾಗಿ ರಚಿಸಿದ್ದೀನಿ. ಇನ್ನು 3ನೇದ್ದು ನೋಡ್ಕೊಳ್ಳಿ. ಇನ್ನು 4ನೇದ್ದು 3.5 ಸೆಂಟಿಮೀಟರ್ದು ಅಳತಿದ್ದು. ಯಾಕೆ ಅಳತೆ ತೊಗೊಂಡಿದ್ದನ್ನು ನೋಡಿದ್ರೆ ನೀವು 3.5 ಸೆಂಟಿಮೀಟರ್. ಈಗಾಗಲೇ ಈ ಎಲ್ಲ ವೃತ್ತಗಳ ಅಳತೆಯನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಈ ಮೊದಲೇ ನಾನು ವಿದ್ಯಾರ್ಥಿಗಳಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಅಳತೆಯನ್ನು ನೋಡ್ಕೊಳ್ಳಿ ನೀವು. ಅದರ ಅಳತೆಯನ್ನು ನೋಡಿದ್ರಿಂದ ಸರಿಯಾಗಿ 3.5 ಸೆಂಟಿಮೀಟ್ರು ಅಲ್ಲಿ ನಮಗೆ ಸಿಗಲೇಬೇಕು. ಆ ತ್ರಿಜ್ಯದ ಅಳತೆ 3.5 ಸೆಂಟಿಮೀಟರ್ ಇರುತ್ತೆ. ಇನ್ನು ನೆಕ್ಸ್ಟ್ ಬನ್ನಿ, ಇದರ ಕೊನೆಯ ಲೆಕ್ಕ 3.7 ಸೆಂಟಿಮೀಟರ್ ವಿದ್ಯಾರ್ಥಿಗಳೇ.
ಅಂದರೆ 5ರ ಮೇಲೆ 2 ಡಾಟ್ಗಳನ್ನ ಇಟ್ಕೋಬೇಕು. ಬನ್ನಿ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳೋಣ. ನೀವು ಅದನ್ನೇ ಹಾಳಿ ಒಳಗೆ ಚುಂಚಿಬಿಟ್ರಪ್ಪ ಅಂದರೆ ಒಂದು ಬಿಂದು ಆಗುತ್ತೆ. ಅದನ್ನು ಆನಂತರ ನಾವೇನು ಮಾಡ್ಬೋದು, ಟಿಕ್ಕಿ ಇಟ್ಟು ಅಥವಾ ಓ ಎನ್ನುವ ಹೆಸರಿನಿಂದ ಅದನ್ನು ನಾವು ಗುರುತಿಸ್ಕೋಬೋದು. ನೋಡಿ ತ್ರಿಜ್ಯವನ್ನು ನೋಡಿ. ಈಗ ಅದನ್ನು ಅಳೆದು ನೋಡಿಬೇಕಾದ್ರೆ ವಿದ್ಯಾರ್ಥಿಗಳೇ ಕರೆಕ್ಟ್ ಎಕ್ಯುರೇಟ್ ಇರುತ್ತೆ ನಾವು ಅಳೆದು ನೋಡಿದಾಗ. ನೋಡಿ ಈಗ ನಿಮ್ಮ ಕಡೆ ನೋಡಿ ಸರಿಯಾಗಿ 3.7 ಸೆಂಟಿಮೀಟರ್ ಇದೆ. ಆ ಓಕ್ ನೋಡಬೇಡಿ, ನೀವು ತ್ರಿಜ್ಯದ ಮೂಲೆಯನ್ನು ತುದಿಯನ್ನು ಇಟ್ಟಿರ್ತಿರಲ್ಲ ಅದನ್ನು ನೋಡಿ. ಬನ್ನಿ ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆ ನೋಡಿ. ಚಿತ್ರದಲ್ಲಿರುವ ವಿದ್ಯಾರ್ಥಿಗಳು ತಮಗೆ ನೀಡಲಾದ ಅಳತೆಯ ತ್ರಿಜ್ಯದ ವೃತ್ತಗಳನ್ನು ರಚಿಸಬೇಕಾಗಿದೆ. ವಿದ್ಯಾರ್ಥಿಗಳು ಅದಕ್ಕಾಗಿ ಕೈವಾರದ ಅಳತೆ ಪಟ್ಟಿಗೆ ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾರೆ. ಅವರ ಕೈವಾರವನ್ನು ಹೊಂದಿಸುವ ರೀತಿ ಸರಿಯಾಗಿದೆಯೇ? ರೈಟ್ ಗುರುತು ಎಂದು ತಪ್ಪಾಗಿದ್ದರೆ ಇಂಟು ಗುರುತು ಹಾಕಿ. ಈ ತಪ್ಪನ್ನು ಸರಿಪಡಿಸಿ ಆ ವೃತ್ತಗಳನ್ನು ಸರಿಯಾದ ತ್ರಿಜ್ಯದೊಂದಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ರಚಿಸಿ ಅಂದಾರ. ನೋಡಿ ವಿದ್ಯಾರ್ಥಿಗಳೇ, ಎ ತಪ್ಪಾಗಿದೆ, ಯಾಕಂದರೆ ಅವರು ನಡುವಿನ ನಂತರ ಹಿಡಿದಾರ, ತಪ್ಪಿದೆ. ಬಿ ಸರಿಯಾಗಿದೆ ವಿದ್ಯಾರ್ಥಿಗಳೇ, ಸ್ಟಾರ್ಟಿಂಗ್ ನಂತರ ಹಿಡಿದು ಆ ಸಂಖ್ಯೆ ಇರುವಲ್ಲಿ ಹಿಡಿದಾರ. ಸಿನೂ ತಪ್ಪಾಗಿದೆ. ಹಾಗೂ ಡಿನ ಓವರಾಗಿ ಮುಂದೆ ಬಂದಾರ, ಅಂದ್ರೆ 1 ಸೆಂಟಿಮೀಟರ್ ಇದಕ್ಕಿಂತ ಮುಂದೆ ಬಂದಾರ, ಅದು ತಪ್ಪಾಗಿದೆ. ಬನ್ನಿ ಈಗ ಅವನನ್ನು ನಾವೇನು ಮಾಡೋಣ, ಬೋರ್ಡ್ ಮೇಲೆ ರಚಿಸೋಣ. 6 ಸೆಂಟಿಮೀಟರ್ನ ಒಂದು ತ್ರಿಜ್ಯವುಳ್ಳ ವೃತ್ತ ಬಿಂದುವನ್ನು ಗುರುತಿಸ್ಕೊಳ್ಳೋಣ. 6 ಸೆಂಟಿಮೀಟರ್ನ ತ್ರಿಜ್ಯವನ್ನು ಉಳ್ಳ ವೃತ್ತವನ್ನು ಏನು ಮಾಡಿದ್ದೀವಿ, ನಾವು ರಚಿಸಿದ್ದೀವಿ. ಯಾವ ರೀತಿ ರಚಿಸೋದು ಅನ್ನೋದನ್ನು ಸರಿಯಾಗಿ ತಿಳಿದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಬಿ, ಬನ್ನಿ ಬಿ 4.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ. ಬನ್ನಿ ನೋಡಿ ಅಳತೆ ತಗೊಳ್ಳಿ. ಹಾಂ, ಈಗ ಒಂದು ಬಿಂದುವನ್ನು ಗುರುತಿಸ್ಕೊಂಡು ಬನ್ನಿ ರಚಿಸೋಣ. ನೋಡಿ ವಿದ್ಯಾರ್ಥಿಗಳೇ, ಈಗ 2ನೇ ವೃತ್ತ ರಚನೆ ಆಯಿತು. ಅದರ ತ್ರಿಜ್ಯವನ್ನು ನಾವೇನು ಮಾಡೋಣ, ಗುರುತಿಸ್ಕೊಳ್ಳೋಣ. 4.5 cm ಅಂದರೆ ಸೆಂಟಿಮೀಟ್ರು. ಹಾಗೆ ಬನ್ನಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಎಷ್ಟು 5 ಸೆಂಟಿಮೀಟ್ರ್. ನೋಡಿರಿ ಅಳತೆ ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ ಈಗ ಅದೇ ರೀತಿಯಾಗಿ ನೀವು ಏನು ಮಾಡಬೇಕು, ಆ ಬಿಂದುವನ್ನು ಗುರುತಿಸ್ಕೋಬೇಕು. ಬಿಂದುವನ್ನು ಗುರುತಿಸ್ಕೊಂಡು ಅದನ್ನು ಏನು ಮಾಡಬೇಕು, ವೃತ್ತವನ್ನು ರಚಿಸಬೇಕು. ಹಾಗೆ ಇದನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ತ್ರಿಜ್ಯವನ್ನು ರಚಿಸ್ಕೊಂಡು ಆ ತ್ರಿಜ್ಯದ ಮೇಲೆ 5 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಡಿ 3.3 cm. ನೋಡಿ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಸರಿಯಾಗಿ ಅಳತೆಯನ್ನು ತೆಗೆದುಕೊಳ್ಳೋದನ್ನು ನೀವು ನೋಡ್ತಾ ಇರಬೇಕು. ಒಂದು ಬಿಂದುವನ್ನು ಗುರುತಿಸ್ಕೊಂಡು ಅದರ ಸುತ್ತಲೂ ನಾವು ಏನು ಮಾಡೋಣ, ಒಂದು ವೃತ್ತವನ್ನು ರಚಿಸೋಣ. ಇದು 3.3 cmನ ವೃತ್ತ ರಚನೆ ಆಯಿತು. ಓ ಅಂತ ಗುರುತಿಸಿದ್ವಿ. ಬನ್ನಿ ಈಗ ಅದರ ಅಳತೆಯನ್ನು ಬರೆಯೋಣ. ನೋಡಿ ವಿದ್ಯಾರ್ಥಿಗಳೇ, 3ನೇದ್ದು ಓ ಬಿಂದುವನ್ನು ಗುರುತಿಸಿ ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ 2, 3, 4, 5 ಸೆಂಟಿಮೀಟರ್ ವೃತ್ತಗಳನ್ನು ರಚಿಸಿ ಅಂದಾರ. ನೋಡಿ ಅದನ್ನೇ ಹೊಳ್ಳಿ ನಾನು ಬರೆದಿರುತ್ತೇನೆ. 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಗಳನ್ನು ರಚಿಸಬೇಕು. ಬನ್ನಿ ಈಗ ನೋಡೋಣ. ಅಳತೆ ಅಂತ ತಗೋಣ. ಫಸ್ಟು 2 ಸೆಂಟಿಮೀಟರ್ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳೋಣ. 2 ಸೆಂಟಿಮೀಟರ್ ತಗೊಳ್ಳಿ. 2 ಸೆಂಟಿಮೀಟರ್ ಅಳತೆಯನ್ನು ನೋಡ್ಕೊಳ್ರಿ, ಸರಿಯಾಗಿ ನೋಡ್ಕೊಳ್ರಿ. ಈಗ ಆ ಕೇಂದ್ರದಲ್ಲಿ ಮಣಿಯನ್ನು ಅಂದರೆ ತುದಿಯನ್ನು, ತ್ರಿಜ್ಯ ತುದಿಯನ್ನಿಟ್ಟು, ಕೈವಾರದ ತುದಿಯನ್ನಿಟ್ಟು ನಾವೇನು ಮಾಡೋಣ, ರಚಿಸ್ಕೊಳ್ಳೋಣ. ಇನ್ನು 2ನೇದು 3 ಸೆಂಟಿಮೀಟರ್ ಸೇಮ್, ಅಂದರೆ ಒಂದೇ ಬಿಂದು, ಕೇಂದ್ರ ಬಿಂದು ಒಂದೇ ಆಗಿರುತ್ತೆ. ವೃತ್ತಗಳು ಬೇರೆ ಬೇರೆ ಆಗಿದ್ದರೂ ಕೇಂದ್ರ ಬಿಂದು ಒಂದೇ ಆಗಿರುತ್ತೆ ವಿದ್ಯಾರ್ಥಿಗಳೇ. ತೆಗೆದುಕೊಳ್ಳಿ. ನೆಕ್ಸ್ಟ್ 4 ಸೆಂಟಿಮೀಟರ್. ನೋಡಿ 4 ಸೆಂಟಿಮೀಟರ್ ವೃತ್ತವನ್ನು ರಚಿಸ್ಕೊಳ್ಳಿ. ಕೊನೆಯದಾಗಿ ಬನ್ನಿ 5 ಸೆಂಟಿಮೀಟರ್ ಅಳತೆ ತೆಗೆದುಕೊಳ್ಳೋಣ. 5 ಸೆಂಟಿಮೀಟರ್ನ ವೃತ್ತವನ್ನು ನಾವು ರಚಿಸೋಣ ವಿದ್ಯಾರ್ಥಿಗಳೇ. ನೋಡಿ 5 ಸೆಂಟಿಮೀಟರ್ನ ವೃತ್ತ ರಚನೆ ಆಯಿತು. ಓಕೆ, ಈಗ ಎಲ್ಲ ತ್ರಿಜ್ಯಗಳು ಆಧಾರದ ಮೇಲೆ ವೃತ್ತಗಳು 4 ವೃತ್ತಗಳಾದವು. ಥ್ಯಾಂಕ್ ಯು.